ಮುಂಚೆ ಎಲ್ಲ ಇಳಿಗೆ ಮನೆಯಲ್ಲಿ ತರಕಾರಿಯನ್ನು ಕಟ್ ಮಾಡ್ತಾಯಿದ್ರು. ನಂತರ ಮಾಡರ್ನ್ ಕಿಚನ್ ಬಂದ ಮೇಲೆ ಚಾಪಿಂಗ್ ಬೋರ್ಡ್ ಅನ್ನೋದು ಇಂಟ್ರೊಡ್ಯೂಸ್ ಆಯಿತು. ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಯೂಸ್ ಮಾಡಿದ್ರೆ ಹೆಲ್ತಿ ಅಲ್ಲ ಅಂತ ಹೇಳಿ ವುಡನ್ ಚಾಪಿಂಗ್ ಬೋರ್ಡ್ಸು ಇಂಟ್ರೊಡ್ಯೂಸ್ ಆಯಿತು. ವುಡನ್ ಚಾಪಿಂಗ್ ಬೋರ್ಡ್ಸ್ ಹೆಲ್ತಿಯಾಗೇ ಇರುತ್ತೆ, ಬಟ್ ಅದನ್ನು ದಿನೇ ದಿನೇ ಯೂಸ್ ಮಾಡ್ತಾ ಎಷ್ಟೇ ಕ್ಲೀನ್ ಮಾಡಿದ್ರು ಈ ರೀತಿ ಕಾರ್ನರಲ್ಲಿ ಫಂಗಸ್ ಅನ್ನೋದು ಫಾರ್ಮ್ ಆಗುತ್ತೆ. ಫಂಗಸ್ ದೇಹದೊಳಗಡೆ ಸೇರಿದ್ರೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಈಗ ಅಡ್ವಾನ್ಸ್ ಆಗಿ ಬಂದಿರುವಂಥದ್ದು ಸ್ಟೀಲ್ ಚಾಪಿಂಗ್ ಬೋರ್ಡ್. ಇದು ತುಂಬಾ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇದರಲ್ಲಿ ತರಕಾರಿ, ಹಣ್ಣು, ಸೊಪ್ಪುಗಳನ್ನು ಕಟ್ ಮಾಡೋದ್ರ ಜೊತೆಗೆ ಪೂರಿ, ಚಪಾತಿಗೂ ಸಹ ಇದರಲ್ಲಿ ಲಟ್ಟಿಸ್ಕೋಬೋದು. ಜೊತೆಗೆ ನೀವು ಕರ್ಜಿಕಾಯಿ, ಒಬ್ಬಟ್ಟು ಮಾಡಬೇಕಾದ್ರೆ ಅದನ್ನು ಸಹ ಇದರಲ್ಲೇ ಈಸಿಯಾಗಿ ಲಟ್ಟಿಸ್ಕೊಂಡು ಮಾಡ್ಕೋಬೋದು. ಇದರ ಕ್ಲೀನಿಂಗು ಸಹ ತುಂಬಾ ಸಿಂಪಲ್. ಡಿಶ್ ವಾಷರಿಂದ ಇದನ್ನು ಪಾತ್ರೆಗಳನ್ನು ಹೇಗೆ ಕ್ಲೀನ್ ಮಾಡ್ಕೋತಿರೋ ಅದೇ ರೀತಿ ಒಳ್ಳೆ ಡಿಶ್ ವಾಷರಿಂದ ವಿತಿನ್ ಸೆಕೆಂಡ್ಸ್ ಇದನ್ನು ಕ್ಲೀನ್ ಮಾಡ್ಕೋಬೋದು. ಯೂಸರ್ ಫ್ರೆಂಡ್ಲಿ, ಮಲ್ಟಿ ಟಾಸ್ಕರ್ ಈ ಒಂದು ಸ್ಟೀಲ್ ಚಾಪಿಂಗ್ ಬೋರ್ಡ್ ಮನೆಯಲ್ಲಿ ಖಂಡಿತವಾಗ್ಲೂ ಇರಲೇಬೇಕು. ಯಾರೆಲ್ಲ ಇದನ್ನು ಕಿಚನಲ್ಲಿ ಇಟ್ಕೊಂಡಿದ್ದೀರಾ, ಯಾವೆಲ್ಲ ಟಾಸ್ಕ್ಗೆ ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ.